ದಕ್ಷಿಣ ಕನ್ನಡದಲ್ಲಿ ಯಾರದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅನ್ನುವಂತಾಗಿದೆ. ಕೆತ್ತಿಕಲ್ ಗುಡ್ಡ ನಿವಾಸಿಗಳಿಗೆ ಪವರ್ ಮತ್ತು ವಾಟರ್ ಕಟ್ ಆಗಿದೆ. ಅಂದ್ರೆ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ, ಹಾಗೆ ನೀರಿನ ಸಂಪರ್ಕವನ್ನ ಕಡಿತ ಮಾಡಲಾಗಿದೆ. ಏಕಾಏಕಿ ಸಂಪರ್ಕ ಕಡಿತ ಮಾಡಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಮನೆಯಲ್ಲಿ ಯಾರು ಇರದಂತೆ ಮೂಲ ಸೌಕರ್ಯವನ್ನ ಕಟ್ ಮಾಡಲಾಗಿದೆ. ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡದೆ ಸಂತ್ರಸ್ತರು ಹೈರಾಣಾಗಿದ್ದಾರೆ. ಕನಿಷ್ಠ ಕಾಳಜಿ ಕೇಂದ್ರವನ್ನು ಕೂಡ ತೆರೆದಿಲ್ಲ ಜಿಲ್ಲಾಡಳಿತ ಅಲ್ಲಿ. ಸೊ ಹೀಗಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾದರೂ ಪರ್ಯಾಯ ವ್ಯವಸ್ಥೆಯನ್ನಾದರೂ ಮಾಡಿಕೊಡಿ, ಕನಿಷ್ಠ ಕಾಳಜಿ ಕೇಂದ್ರವನ್ನಾದರೂ ತೆರೆಕೊಡಿ ಅಂತ. ಸದ್ಯ ಸಂಬಂಧಿಕರ ಮನೆಯಲ್ಲಿ ಉಳಿದಿರುವಂಥ ನಿವಾಸಿಗಳು ಕೆತ್ತಿಕಲ್ ಗುಡ್ಡದ ಮೇಲೆ 12 ಮನೆಗಳಲ್ಲಿ ಜನ ವಾಸವನ್ನು ಮಾಡ್ತಾ ಇದ್ರು. ಯಾರೊದ್ದ ತಪ್ಪಿಗೆ ಅತಂತ್ರರಾಗಿದ್ದಾರೆ ಕೆತ್ತಿಕಲ್ ನಿವಾಸಿಗಳು. ನಿರ್ಲಕ್ಷ್ಯದ ಕಾಮಗಾರಿ ನಡೆಸಿದಂಥ ಎಂಜಿನಿಯರ್ಗೆ ಶಿಕ್ಷೆ ಇಲ್ಲ, ಸಾಲ ಮಾಡಿ ಮನೆ ಕಟ್ಟಿದಂಥ ಅಮಾಯಕ ನಿವಾಸಿಗಳಿಗೆ ಶಿಕ್ಷೆ ಕೊಡುವಂತಾಗಿದೆ. ಹಗಲಿನಲ್ಲಿ ಮನೆಯಲ್ಲಿ ಇರೋಕೆ ಅವಕಾಶ ಕೇಳಿದ್ರು ಸಂತ್ರಸ್ತರು, ಆಗ ಓಕೆ ಅಂದಿತ್ತು ಜಿಲ್ಲಾಡಳಿತ. ಆದರೆ ಇದೀಗ ಮನೆಗೆ ಹೋಗದಂತೆ ನೀರು ಮತ್ತು ವಿದ್ಯುತ್ತನ್ನ ಕಟ್ ಮಾಡಲಾಗಿದೆ. ಮೂಲ ಸೌಕರ್ಯವನ್ನೇ ಕಡಿತ ಮಾಡಿದ್ದಾರೆ. ಅವರು ಅವೈಜ್ಞಾನಿಕವಾಗಿ ಹೆದ್ದಾರಿ ಕೆಲಸವನ್ನು ಮಾಡಿದ್ದಾರೆ. ಯಾರು ತಪ್ಪಿತಸ್ಥರು ಅವರನ್ನು ಶಿಕ್ಷಿಸಬೇಕು ಮತ್ತು ನಮಗೆ ಭದ್ರತೆ ಆಗಬೇಕು. ಇಲ್ಲಿ ಇಷ್ಟೇ ಇದು ಹಣ ಖರ್ಚು ಮಾಡಿ ನಾವು ಮನೆ ತೆಗೆದು ಈಗ ನೀವು ಕೂತ್ಕೊಳ್ಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಅದಕ್ಕೆ ಯಾರು ಹೊಣೆಗಾರರು ಅವರನ್ನು ಶಿಕ್ಷಿಸಬೇಕು. ಮಾನ್ಯ ಸಚಿವರು ಬಂದು ಮಾತಾಡಿ ಹೋಗಿದ್ದಾರೆ, ಮತ್ತು DC ಅವರು, ಕಮಿಷನರ್ ಅವರು ಎಲ್ಲ ಬಂದು ಮಾತಾಡಿದ್ದಾರೆ ಮಾಡಿಕೊಡುವ ಹಾಗೆ ಅಂತೇಳಿ. ಈಗ ನಮಗೆ ಅದೇ ಕರೆಂಟ್ ಇಲ್ಲ, ನೀರಿಲ್ಲ, ಆ ಥರ ಮಾಡಿದ್ದಾರೆ. ನಾವು ಕಷ್ಟಪಟ್ಟು ಹಣ ಸಂಪಾದನೆ ಇಲ್ಲಿ ಹೇಗೆಲ್ಲ ಮಾಡಿ ಒಂದು ಮನೆ ತಗೊಳ್ಳುವ, ಚೆನ್ನಾಗಿರುವಂತೇಳಿ ಬರೋದು, ಈ ಥರ ಆಗಿದೆ. ಇನ್ನು ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕೆತ್ತಿಕಲ್ ಭಾಗದಲ್ಲಿದ್ದಾವೆ. ನನ್ನ ಕೆಳಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ರಾಷ್ಟ್ರೀಯ ಹೆದ್ದಾರಿ ಇದೆ. ಅದರ ನಡುವೆಯಲ್ಲಿ ಈ ರೀತಿಯಾಗಿ ಬೃಹತ್ ಗುಡ್ಡ ಕುಸಿತ ಆಗಿರುವಂಥದ್ದು. ಇದು ಅಧಿಕಾರಿಗಳು ಮತ್ತು ಸಚಿವರು ಹೇಳೋ ಪ್ರಕಾರವಾಗಿ ಇದು ಇಂಜಿನಿಯರ್ ಮತ್ತು ಆ ಸಂದರ್ಭದಲ್ಲಿ ಯಾವ ಅಧಿಕಾರಿ ಕರ್ತವ್ಯ ಮಾಡಿದ್ರು ಅವರ ನೇರವಾದ ವೈಫಲ್ಯ. ಅದರಿಂದಾಗಿ ಈ ರೀತಿಯ ದೊಡ್ಡ ಅವಘಡ ಆಗಿದೆ ಅನ್ನೋದನ್ನು ಅಧಿಕಾರಿಗಳು ಹೇಳ್ತಿದ್ದಾರೆ. ಸ್ವತಃ ಜಿಲ್ಲಾಡಳಿತದ ಅಧಿಕಾರಿಗಳೇ ಹೇಳ್ತಿದ್ದಾರೆ. ಆದರೆ ಅವರ ಬಗ್ಗೆ ಯಾವುದೇ ರೀತಿಯಾಗಿ ಕ್ರಮ ಆಗ್ತಿಲ್ಲ. ಅದರ ಬದಲಾಗಿ ಗುಡ್ಡದ ಮೇಲ್ಭಾಗದಲ್ಲಿರುವಂಥ ಸುಮಾರು 12ಕ್ಕೂ ಹೆಚ್ಚು ಮನೆಗಳ ನಿವಾಸಿಗಳಿಗೆ ಇದರ ಶಿಕ್ಷೆ ಕೊಡಲಾಗ್ತದೆ. ಯಾಕೆಂದರೆ ಜಿಲ್ಲಾಡಳಿತ ಹೇಳಿರುವಂಥ ಪ್ರಕಾರವಾಗಿ ಈ ಭಾಗದ ಸುಮಾರು 12ಕ್ಕೂ ಹೆಚ್ಚು ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆ ಅನ್ನೋದು ಹೇಳಿದ್ದಾರೆ. ಆದರೆ ಇವರಿಗೆ ಪರ್ಯಾಯವಾಗಿ ಯಾವ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಲ್ಲ. ಇಲ್ಲೇ ಪಕ್ಕದ ತಿರುವೈಲ್ ಸರ್ಕಾರಿ ಶಾಲೆಯಲ್ಲಿ ಕಾಳಜಿ ಕೇಂದ್ರವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಹೊರತು ಇಲ್ಲಿ ತನಕ ಅಲ್ಲಿ ಯಾವುದೇ ರೀತಿಯಾಗಿ ಪರ್ಯಾಯ ವ್ಯವಸ್ಥೆಗಳು ಆಗಿಲ್ಲ. ಅಲ್ಲಿನ ಶಿಕ್ಷಕರು ಹೇಳೋ ಪ್ರಕಾರವಾಗಿ ಜಿಲ್ಲಾಡಳಿತದಿಂದ ಯಾವುದೇ ರೀತಿಯಾಗಿ ಅಧಿಕೃತವಾಗಿ ನೋಟಿಸ್ ಬಂದಿಲ್ಲ ಅನ್ನೋದನ್ನು ಹೇಳ್ತಾರೆ. ಇವರು ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು ಹೇಳೋದು ಇಲ್ಲಿನ ಸಂತ್ರಸ್ತರಿಗೆ ತಾವು ಬೇರೆ ಕಡೆ ವ್ಯವಸ್ಥೆ ಮಾಡಿ ಅನ್ನೋಂಥದ್ದನ್ನು. ಆದರೆ ಯಾವ ವ್ಯವಸ್ಥೆ ಮಾಡಬೇಕು, ಅದಕ್ಕೆ ಪರಿಹಾರ ಏನು, ಅದು ಕೂಡ ಸೂಚನೆ ಕೊಟ್ಟಿಲ್ಲ. ಅಧಿಕಾರಿಗಳು ಹೇಳೋ ಪ್ರಕಾರವಾಗಿ ಇದು ಮೇಲಾಧಿಕಾರಿಗಳಿಂದ ಯಾವುದೇ ರೀತಿಯಾಗಿ ನಮಗೆ ಆದೇಶ ಬಂದಿಲ್ಲ ಅಂತ ಹೇಳ್ತಾರೆ. ಆದರೆ ಈ 12 ಮನೆಗಳ ಪವರ್ ಮತ್ತು ನೀರಿನ ಸಂಪರ್ಕವನ್ನು ಸದ್ಯಕ್ಕೆ ಕಡಿತ ಮಾಡಲಾಗಿರುವಂಥದ್ದು. ಯಾಕೆಂದರೆ ಅಧಿಕಾರಿಗಳು ಈ ಹಿಂದೆ ಹೇಳಿದರು ತಾವು ಬೆಳಗ್ಗೆ ಹೋಗಿರ್ಬೋದು, ಆದರೆ ರಾತ್ರಿಯ ವೇಳೆ ಮಳೆ ಜಾಸ್ತಿ ಆದರೆ ಶಿಫ್ಟ್ ಆಗ್ಬೋದು ಎಂಬುದಾಗಿ ಹೇಳಿದರು. ಆದರೆ ಈಗ ಬೆಳಗ್ಗಿನ ವೇಳೆಯೂ ಕೂಡ ನಿಲ್ಲೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಆ ಮನೆಗಳ ಪವರ್ ಮತ್ತು ನೀರಿನ ಸಂಪರ್ಕವನ್ನು ಏಕಾಏಕಿ ಕಡಿತ ಮಾಡಿದ್ದಾರೆ. ಇದಕ್ಕೆ ಯಾವುದೇ ರೀತಿಯಾಗಿ ಆದೇಶವನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಇಲ್ಲಿನ ಜನ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಕೆತ್ತಿಕಲ್ ಭಾಗದ ಸುಮಾರು 12ಕ್ಕೂ ಹೆಚ್ಚು ಮನೆಗಳು ಬಹಳಷ್ಟು ಅಪಾಯದಲ್ಲಿದೆ. ಅದರ ಜೊತೆಗೆ ಅಲ್ಲಿನ ನಿವಾಸಿಗಳ ಬದುಕು ಕೂಡ ಅತಂತ್ರವಾಗಿರುವಂಥದ್ದು. ಒಬ್ಬೊಬ್ಬರದ್ದು ಒಂದೊಂದು ಕತೆ. ಕೆಲವರು ಸಾಲ ಮಾಡಿ ಮನೆಯನ್ನು ತೆಗೆದುಕೊಂಡಿದ್ದಾರೆ, ಇನ್ನು ಕೆಲವರು ಲೋನಲ್ಲಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಆಗಿರ್ಬೋದು ಯಾವುದೇ ರೀತಿಯಾಗಿ ಅವರಿಗೆ ಕರುಣೆಯನ್ನು ತೋರ್ತಾ ಇಲ್ಲ ಅನ್ನೋ ಆಕ್ರೋಶವನ್ನು ಕೂಡ ಸಂತ್ರಸ್ತರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಯಾರು ತಪ್ಪು ಮಾಡಿದ್ದಾರೆ ಅಂತಹ ಅಧಿಕಾರಿಗಳನ್ನು ಶಿಕ್ಷಿಸುವ ಬದಲಾಗಿ ನಿಜವಾದ ಸಂತ್ರಸ್ತರನ್ನ ಮತ್ತೆ ನಡು ನೀರಿನಲ್ಲಿ ಕೈ ಬಿಡುವಂಥ ಪರಿಸ್ಥಿತಿಯನ್ನು ಮಾಡಿದೆ. ಹಾಗಾಗಿ ಸರ್ಕಾರ ಇವರಿಗೆ ಪರಿಹಾರವನ್ನು ಕೊಡಬೇಕು. ಅದಕ್ಕೂ ಮೊದಲಾಗಿ ತಕ್ಷಣಕ್ಕೆ ಬೇಕಾಗಿರುವಂಥ ಇವರಿಗೆ ಮೂಲಭೂತ ಸೌಕರ್ಯ ಇರೋಕೆ ನಿವೇಶನವನ್ನು ಕೊಡಬೇಕು, ನಿವಾಸವನ್ನು ಕೊಡಬೇಕು ಮತ್ತು ಬಾಡಿಗೆ ದರವನ್ನು ಜಿಲ್ಲಾಡಳಿತವೇ ಮುಂಚಿತವಾಗಿ ಭರಿಸಬೇಕು ಅನ್ನೋದು ಇಲ್ಲಿನ ಸಂತ್ರಸ್ತರ ಆಗ್ರಹವಾಗಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.